Hello students, welcome to your channel Parivartan Physics. Dear students, this video is for first PUC students and first PUC students are already on the edge. You have your annual examinations from February 10, right? So very less days are remaining now, hardly you are the 23. So hardly on 17 days, 16 to 17 days, right? So uh, you already know the question paper pattern, right? ನೀವು ಸಾಕಷ್ಟು ಟೆಸ್ಟ್ಗಳನ್ನು ಬರೆದಿದ್ದೀರಿ, ಮಿಡ್ ಟರ್ಮ್ ಎಕ್ಸಾಮ್ ಬರೆದಿದ್ದೀರಿ, ರೈಟ್? ಸೊ ಮಿಡ್ ಟರ್ಮ್ ಎಕ್ಸಾಮ್ ಏನು ಕ್ವೆಶನ್ ಪೇಪರ್ ಪ್ಯಾಟರ್ನ್ ನಿಮ್ಗೆ ಇತ್ತಲ್ಲ, ಅದೇ ತರ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಇವಾಗ ನಿಮಗೆ ಫಸ್ಟ್ PUC ಆನ್ಯುವಲ್ ಎಕ್ಸಾಮ್ ಕೂಡ ಇರ್ತದ್ರಿ, ರೈಟ್? ಸೊ ಫಸ್ಟ್ ಇಯರ್ ಆನ್ಯುವಲ್ ಎಕ್ಸಾಮ್ ಈಗ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್ ಫಾರ್ ದೋಸ್ who have read everything up till now and who are updated about the studies up till today, and this is also helpful for those students who have read minimum or who have read 50% 60% of the syllabus, or who are going to uh, read for the purpose of passing or read for the purpose of scoring 40 50 like this, right? For them this will be helpful. For almost all the students this will be helpful. Okay, ಈಗ ವೆರಿ ಫಸ್ಟ್ ಥಿಂಗ್ ನಾವು ಇಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ, ಈಗ ನೋಡ್ರಿ ನಿಮ್ಗೆ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಆಲ್ರೆಡಿ ಗೊತ್ತದೆ. ಪಾರ್ಟ್ ಎ, ರೈಟ್? ಪಾರ್ಟ್ ಎ ಒಳಗೆ ನಮ್ಗೆ ಏನಿರ್ತದ್ರಿ, 15 MCQs, 5 fill in the blanks, right? 15 MCQs ಅಂತಂದ್ರೆ ನೀವು ತಿಳ್ಕೊಂಡ್ಬಿಡ್ರಿ, ಫ್ರಮ್ ಆಲ್ ದ ಚಾಪ್ಟರ್ ಅಟ್ ಲೀಸ್ಟ್ 1 MCQ will come, right? 5 fill in the blanks, it may come from any chapter. ಇದನ್ನ ಯಾರು ಯಾವ ಚಾಪ್ಟರ್ದಾಗಿಂದ ಬರ್ತದ ಅಂತ ಯಾರು ಹೇಳಿಕ್ ಬರೋದಿಲ್ರಿ, ಯಾವ್ದು ಫಿಲ್ ಇನ್ ದ ಬ್ಲಾಂಕ್ಸ್ ಆಯ್ತು MCQs ಆಯ್ತು, ರೈಟ್? ಸೊ ಈ MCQs ಆಗ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಆಗ್ಲಿ ಇವು ಕ್ಯಾಲ್ಕುಲೇಟಿವ್ ಇರಂಗಿಲ್ರಿ. ನೀವು ಎಷ್ಟು ತಲೆ ಒಳಗೆ ಇಟ್ಕೋರಿ, ದಿಸ್ ವಿಲ್ ನಾಟ್ ಬಿ ದ MCQs ಆಫ್ ದ ಲೆವೆಲ್ ಆಫ್ CET ಆರ್ ನೀಟ್ ಆರ್ JEE. ಆ ಟೈಪ್ MCQs ಇರಂಗಿಲ್ಲ, ಬೋರ್ಡ್ MCQs ಇರ್ತಾವೆ. ದೇ ವಿಲ್ ಬಿ ಡಿಪೆಂಡೆಂಟ್ ಆನ್ ಕಾನ್ಸೆಪ್ಟ್, ಡೆಫಿನೇಷನ್, ಲಾಸ್, ಫಾರ್ಮುಲಾಸ್, ರಿಲೇಷನ್ಸ್, ರೈಟ್? ಯೂನಿಟ್ಸ್, ಡೈಮೆನ್ಷನ್ಸ್, ಸೊ ಅಂಡ್ ಸೊ ಇದ್ರ ಮೇಲೆ ಡಿಪೆಂಡ್ ಇರ್ತಾವ್ರಿ, ಕ್ಯಾಲ್ಕುಲೇಟಿವ್ ಇರಂಗಿಲ್ಲ, ರೈಟ್? ಸೊ ನೀವು ಏನ್ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಬರ್ಕೊಂಡಿರ್ತೀರಿ, ಅವನ್ನೆಲ್ಲನೂ ಕೂಡ ನೀವು ಪ್ರಿಪೇರ್ ಮಾಡಿದ್ರು ಕೂಡ ಇದು ಕವರ್ ಆಗುತ್ತೆ. ಓಕೆ, ಆಮೇಲೆ ಪಾರ್ಟ್ ಬಿ ಒಳಗೆ 2 ಮಾರ್ಕ್ ಕ್ವೆಶನ್ಸ್ ಇರ್ತಾವ್ರಿ. ಔಟ್ ಆಫ್ 8 5 ಯು ಹ್ಯಾವ್ ಟು ಆನ್ಸರ್, ಸೊ 10 ಮಾರ್ಕ್ಸ್ ಆಯ್ತು. ಪಾರ್ಟ್ ಸಿ, ಔಟ್ ಆಫ್ 8 5 ಕ್ವೆಶನ್ಸ್ ಯು ಹ್ಯಾವ್ ಟು ಆನ್ಸರ್, 15 ಮಾರ್ಕ್ಸ್. ಸೊ ಇದರಲ್ಲಿ ನಿಮಗೆ ಚಾಯ್ಸ್ ಅದ ರೀ, ಇದ್ರೊಳಗೆ ನಿಮಗೆ ಚಾಯ್ಸ್ ಅದ. ಪಾರ್ಟ್ ಎ ಒಳಗೆ ಚಾಯ್ಸ್ ಇಲ್ಲ, ಯು ಹ್ಯಾವ್ ಟು ರೈಟ್ ಆಲ್ ದ ಕ್ವೆಶನ್ಸ್, ರೈಟ್? ಸೊ ಪಾರ್ಟ್ ಡಿ ಇದ್ರೊಳಗೆ ನೋಡ್ರಿ 15 ಮಾರ್ಕ್ಸ್ ಥಿಯರಿ ಅಂದ್ರೆ 3 ಡೆರಿವೇಷನ್ಸ್ ನೀವು ಬರೀಬೇಕಾಗ್ತದಿಲ್ಲ. ಔಟ್ ಆಫ್ 5 ಕ್ವೆಶನ್ಸ್ ಯು ಹ್ಯಾವ್ ಟು ರೈಟ್ 3 ಕ್ವೆಶನ್ಸ್, 5 marks each, so 15 marks. Out of 4 numericals, 2 numericals you have to solve, that is of 10 marks. So part D, derivations plus numericals, this will be of 25 marks, right? 25 marks ಅದು ಆಗ್ತದ್ರಿ. ನೆಕ್ಸ್ಟ್ ನೋಡ್ರಿ, ಟೋಟಲ್ ನಮಗೆ 70 marks. ಟೋಟಲ್ ಕ್ವೆಶನ್ ಪೇಪರ್ 105 marks ಇರ್ತದೆ, ಅದ್ರೊಳಗೆ ನೀವು 70 marks ಗೆ ಆನ್ಸರ್ ಮಾಡಬೇಕು. ಸೊ ಯು ಹ್ಯಾವ್ ಚಾಯ್ಸ್ ಇನ್ B, C as well as D. there is no choice in part A. See here, guaranteed ಅಂತಂದ್ರೆ ಏನ, ನೀವು ಪಾರ್ಟ್ ಡಿ ಒಳಗೆ 15 marks ನೀವೇನ್ ಇಂಪಾರ್ಟೆಂಟ್ ಅಂತ ಓದ್ತೀರಿ ಇಲ್ಲಿ ಬರ್ತಾವ, ರೈಟ್? ಪಾರ್ಟ್ ಸಿ ಒಳಗೆ ಬರ್ತಾವ್ರಿ, ಪಾರ್ಟ್ ಬಿ ಒಳಗೆ ಬರ್ತಾವ್ರಿ. ಸೊ ಟುಡೇ I will tell you this very clearly. If you are revising or if you are reading or if you are studying right now from now, this approach may help you to cover physics very fast and get a very good confidence and score very good in your first PUC exam. What you do, you go and start preparing physics from part D. First part D ದಿಂದ ಸ್ಟಾರ್ಟ್ ಮಾಡ್ರಿ. ಪಾರ್ಟ್ ಡಿ ಒಳಗೆ ನೋಡ್ರಿ, ಯಾವ ಚಾಪ್ಟರ್ ಒಳಗಿಂದ 5 marks ಇಂಪಾರ್ಟೆಂಟ್ ಡೆರಿವೇಷನ್ಸ್ ಬರ್ಬೋದು, ಅದೊಂದು ಲಿಸ್ಟ್ ಆಫ್ ಕ್ವೆಶನ್ಸ್ ವಿತ್ ಆನ್ಸರ್ಸ್ ನಾ ಕೊಡ್ತೀನಿ ನಿಮಗೆ. ಸೊ ಫಸ್ಟ್ ಪಾರ್ಟ್ ಡಿ ಅಂದ್ರೆ 5 mark ಡೆರಿವೇಷನ್ಸ್ ಗಳನ್ನ ಫಸ್ಟ್ ಮಾಡ್ಕೊಡಿ. ಡೋಂಟ್ ಸಿಟ್ ಅಂಡ್ ರೀಡ್ ಫ್ರಮ್ ದ ಫಸ್ಟ್ ಚಾಪ್ಟರ್ ಫಸ್ಟ್ ಡೆಫಿನೇಷನ್ ಟು ಲಾಸ್ಟ್ ಚಾಪ್ಟರ್ ಲಾಸ್ಟ್ ಡೆಫಿನೇಷನ್. ಸೊ ಡೀಟೇಲ್ ಆಗಿ ಆತರ ಓದ್ಕೊತ ಹೋಗ್ಬೇಡ್ರಿ. ದಿಸ್ ಇಸ್ ನಾಟ್ ದ ಟೈಮ್ ಟು ರೀಡ್ ಲೈಕ್ ದಟ್. ಸೊ ದಿಸ್ ವಿಲ್, ಇಫ್ ಯು ಡೂ ಲೈಕ್ ದಟ್, ಯು ವಿಲ್ ನಾಟ್ ಕವರ್ ಫಿಸಿಕ್ಸ್, ಯು ವಿಲ್ ಗೆಟ್ ವೆರಿ ಲೋ ಕಾನ್ಫಿಡೆನ್ಸ್, ಯು ವಿಲ್ ಗೆಟ್ ಪ್ರೆಷರೈಸ್ಡ್. ನಿಮಗೆ ಪ್ರೆಷರ್ ಆಗ್ತದೆ, ಆಮೇಲೆ ಸಕ್ಸಸ್ಫುಲಿ ಎಕ್ಸಾಮ್ ನೀವು ಮಾಡ್ಲಿಕ್ಕೆ ಆಗುದಿಲ್ಲ. ದಟ್ಸ್ ವೈ ಗೋ ಇನ್ ದಿಸ್ ವೇ. ಪಾರ್ಟ್ ಡಿ ಫಸ್ಟ್ ಪ್ರಿಪೇರ್ ಮಾಡ್ರಿ. ಓಕೆ, ನೀವು ನ್ಯೂಮರಿಕಲ್ಸ್ ಮೊದಲಿಂದ ಮಾಡ್ಕೊಂಡು ಬಂದ್ರೆ ನ್ಯೂಮರಿಕಲ್ಸ್ ಕೂಡ ಮಾಡ್ರಿ. ಇಲ್ಲಿ ನಿಮಗೆ 25 marks ಪ್ರಿಪರೇಷನ್ ಮುಗಿತದೆ, ರೈಟ್? ಓನ್ಲಿ 5 mark ಡೆರಿವೇಷನ್ಸ್, 5 mark ನ್ಯೂಮರಿಕಲ್ಸ್, 25 mark ಡೆರಿವೇಷನ್ ಮುಗಿತದ್ರಿ. ಅಂಡ್ ದೆನ್ ಗೋ ಅಂಡ್ ಪ್ರಿಪೇರ್ ಪಾರ್ಟ್ ಸಿ, ಅಂಡ್ ದೆನ್ ಗೋ ಅಂಡ್ ಪ್ರಿಪೇರ್ ಪಾರ್ಟ್ ಬಿ, ಲೈಕ್ ದಿಸ್. ಪಾರ್ಟ್ ಡಿ, ಸಿ, ಬಿ, ಇನ್ ದಿಸ್ ಆರ್ಡರ್ ಯು ಗೋ ಅಂಡ್ ಪ್ರಿಪೇರ್, ರೈಟ್? ಸೊ ಇಲ್ಲಿಗೆ ಈ 3 ಪಾರ್ಟ್ಸ್ ನೀವು ಪ್ರಿಪೇರ್ ಮಾಡೋದ್ರೊಳಗೆ ಪಾರ್ಟ್ ಎದು ಒಂದು 80% ನೀವು ಆಲ್ರೆಡಿ ಪ್ರಿಪೇರ್ ಆಗಿರ್ತೀರಿ. ಆ ನಾಲೆಜ್ ಮೇಲೆ ನೀವು ಪಾರ್ಟ್ ಎ ಯು ಕ್ಯಾನ್ ಅಟೆಂಪ್ಟ್, ರೈಟ್? ಸೊ ನೌ ದ ಕ್ವೆಶನ್ ಇಸ್, ಈ ಪಾರ್ಟ್ ಡಿ ಸರ್ ಫಸ್ಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಏನೇನು ಓದ್ಬೇಕಾ, ಪಾರ್ಟ್ ಸಿ ಪ್ರಿಪೇರ್ ಮಾಡ್ಬೇಕಾದ್ರೆ ಏನೇನು ಓದ್ಬೇಕಾ, ಪಾರ್ಟ್ ಬಿ ಏನೇನು ಓದ್ಬೇಕಾ, ದಟ್ ಇಸ್ ದ ಕ್ವೆಶನ್, ರೈಟ್? ಸೊ ಇಲ್ಲಿ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಗಿವ್ ಯು ಅ PDF in which there are 5 mark important derivations, 5 mark important derivations, 3 mark questions, important questions from all the chapters, and 2 mark important questions from all the chapters, right? ಅದೆಲ್ಲಾನು ಕೂಡ ಈ PDF ಒಳಗೆ ನಿಮಗೆ ಸಿಗ್ತದ್ರಿ. ಆ PDF ಲಿಂಕ್ ನಿಮಗೆ, ಆ PDF ನಿಮಗೆ Parivartan Physics Telegram as well as WhatsApp channel ಒಳಗೆ ಸಿಗ್ತದೆ. ಸೊ ಲಿಂಕ್ ಫಾರ್ ದೋಸ್ ಚಾನಲ್ಸ್ ಇಸ್ ಅವೈಲೇಬಲ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಯು ಕ್ಯಾನ್ ಗೋ ಅಂಡ್ ವಿಸಿಟ್ ದೋಸ್ ಚಾನಲ್ಸ್ ಅಂಡ್ ಯು ಕ್ಯಾನ್ ಗೆಟ್ ಇಟ್ ಡೌನ್ಲೋಡೆಡ್ ದೇರ್. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಒಂದು, ಸೊ ಇಲ್ಲಿ ಈ PDF ಒಳಗೆ ಐ ಹ್ಯಾವ್ ನಾಟ್ ಇನ್ಕ್ಲೂಡೆಡ್ ನ್ಯೂಮರಿಕಲ್ಸ್. ನ್ಯೂಮರಿಕಲ್ಸ್ ಇನ್ಕ್ಲೂಡ್ ಮಾಡಿಲ್ಲ. ನ್ಯೂಮರಿಕಲ್ಸ್ ನೀವು ಮಾಡ್ಬೇಕು. 15 mark ನಿಮಗೆ ಡೆರಿವೇಷನ್ಸ್ ಕವರ್ ಆಗ್ತಾವ್ರಿ, 15 mark ಪಾರ್ಟ್ ಸಿ, 3 marks ಕ್ವೆಶನ್ಸ್ ಕವರ್ ಆಗ್ತಾವ, 10 marks ಪಾರ್ಟ್ ಬಿ,
2 mark questions cover ಆಗ್ತವೆ. So 15 plus 15 30, 30 plus 10 40. So 40 marks ಈ PDF ದಿಂದ ನಿಮಗೆ ಕವರ್ ಆಗ್ತದೆ. Beyond that, numericals, MCQs, fill in the blanks, you have to do that, right? So this is what this PDF is going to help you. Clear? Okay, let me show you that PDF. So ಇಲ್ಲಿ ನೋಡ್ರಿ, ಮೊದಲು 5 ಮಾರ್ಕ್ಸ್ ಅದಾವ. ಸೊ 5 ಮಾರ್ಕ್ಸ್ ಅದ ಕ್ವೆಶನ್ ಕೂಡ ಅದ, ಯಾವ ತರ ಕ್ವೆಶನ್ ಕೇಳ್ತಾರ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತದೆ. ಪ್ಲಸ್ ಕಂಪ್ಲೀಟ್ ಡೆರಿವೇಷನ್ಸ್ ಕೂಡ ಅದಾವ್ರಿ. ಸೊ ಲೈಕ್ ದಿಸ್ ಫಸ್ಟ್ ಐ ಹ್ಯಾವ್ ಕವರ್ಡ್ 5 ಮಾರ್ಕ್ ಡೆರಿವೇಷನ್ಸ್ ಹಿಯರ್. ಮೊದಲೆಲ್ಲ ಇಲ್ಲಿ 5 ಮಾರ್ಕ್ಸ್ ನ ಮಾಡಿದೀನಿ, ರೈಟ್? ಸೊ 5 ಮಾರ್ಕ್ಸ್ ಆಗಿದ್ಮೇಲೆ these are the 5 mark derivations, right? After 5 marks, yes, 3 mark questions ನಮಗೆ ಸ್ಟಾರ್ಟ್ ಆಗ್ತವೆ, right? Like this, part D ಅಂದ್ರೆ 5 marks, ಆಮೇಲೆ 3 marks, ಆಮೇಲೆ 2 marks. Like this you will get all the questions with answers. You will also get to know how the questions will be asked and how the answers has to be written, right? ಆ ತರ ನಿಮಗೆ ಇದು ಹೆಲ್ಪ್ ಮಾಡ್ತದ್ರಿ. ಸೊ ಡೂ ದಿಸ್ ಕಂಪ್ಲೀಟ್ಲಿ. ಇದು ಸೆಲೆಕ್ಟೆಡ್ ಅದರಿ, ಇಂಪಾರ್ಟೆಂಟ್ ಅದಾವ. ಇದ್ರೊಳಗೆ ಮತ್ತೆ ನೀವು ಚಾಯ್ಸ್ ಮಾಡಿ ಓದ್ಬೇಡ್ರಿ. ಇದನ್ನ ಕಂಪ್ಲೀಟ್ ಆಗಿ ಓದ್ರಿ. ಅಟ್ ಲೀಸ್ಟ್ 40 marks you can score, right? So this is, I guess this will be helpful for you to prepare at the last moment as well as to score good and to boost your confidence, right? ಆಮೇಲೆ ನೋಡ್ರಿ, ಈಗ ಆಲ್ರೆಡಿ 5 mark ನ್ಯೂಮರಿಕಲ್ಸ್ ಫ್ರಮ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ನ ಆಲ್ರೆಡಿ ನ್ಯೂಮರಿಕಲ್ಸ್ ಗಳನ್ನ ಸಾಲ್ವ್ ಮಾಡಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ವಿಡಿಯೋ ಲಿಂಕ್ ಕೂಡ ನಿಮಗೆ ಇಲ್ಲೇ ಸಿಗ್ತದೆ. So just go in the description box, you will find the link and you can watch those videos also to prepare for 5 mark numericals, right? Dear students, if you need anything else, please put a comment in the comment box. And if you like the content of this channel, please don't forget to subscribe and share the channel. Thank you so much. We'll meet again in the next video. If you need anything else, please put a comment in the comment box. Thank you.